ಇವತ್ತು ಮಂಗಳವಾರ, ಅದರಲ್ಲೂ ಸ್ಪೆಷಲ್ ದಿನ ಅಂತ ಹೇಳಿದ್ರೆ ಇವತ್ತು ಅಂಗಾರಕ ಸಂಕಷ್ಟಿಯ ದಿನ ಆಗಿರೋದ್ರಿಂದ ಇವತ್ತು ಒಂದು ನಮ್ಮ ಮನೆಯಲ್ಲಿ ನಾವು ವಿಶೇಷ ಪೂಜೆಯನ್ನು ಮಾಡ್ತಾಯಿದ್ವಿ. ಅದನ್ನು ಮಗಳ ಮುಖಾಂತರ ನಾನು ನೆರವೇರಿಸೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಹೀಗೆಲ್ಲ ಮಾಡಿದ್ವಿ, ಹೇಗಾಯಿತು ಅಂತೇಳಿ ನೋಡ್ಕೊಂಡು ಬರೋಣ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಸವಿತಾನಿಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ಇವತ್ತು ಎಲ್ರಿಗೂ ಅಂಗಾರಕ ಸಂಕಷ್ಟ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಈ ಸಂಕಷ್ಟಿ ವರ್ಷಕ್ಕೆ ಒಂದ್ಸಾರಿ ಬರುತ್ತೆ. ವರ್ಷ ಇಡೀ ಮಾಡಿದಂತ ಒಂದು ಫಲ ಈ ಒಂದು ಮಂಗಳವಾರ ಬಂದಿರೋದ್ರಿಂದ ಇವತ್ತು ಮಾಡಿದ್ರೆ ಎಲ್ಲಾ ತರದ್ದು ನಾವು ಅಂದ್ಕೊಂಡಿದ್ದೆಲ್ಲ ಸಿದ್ಧಿಸುತ್ತೆ ಅಂತ ಹೇಳಿ ಒಂದು ಪ್ರತೀತಿ ಇದೆ. ಹಂಗಾಗಿ ಇವತ್ತು ಅಂಗಾರಕ ಸಂಕಷ್ಟ ಚತುರ್ಥಿಯನ್ನ ನಾವು ಕೂಡ ಆಚರಣೆ ಮಾಡ್ತಾ ಇದೀವಿ. ಹೇಗೆಲ್ಲ ಮಾಡ್ತೀವಿ ಅಂತ ಹೇಳಿ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ, ನಾನು ಪೂಜೆ ಮಾಡೋದಕ್ಕೆ, ಅಭಿಷೇಕ ಮಾಡೋದಕ್ಕೆ ಏನೇನೆಲ್ಲ ತಗೊಂಡಿದ್ದೀನಿ ಅಂತ ಕೂಡ ತೋರಿಸ್ತಾ ಹೋಗ್ತೀನಿ. ಬನ್ನಿ, ನಾನು ಅಭಿಷೇಕಕ್ಕೆ ಏನೇನೆಲ್ಲ ಪದಾರ್ಥಗಳನ್ನ ತಗೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ನಾನು ಅಭಿಷೇಕ ಮಾಡೋದಕ್ಕೆ ಹಾಲು ತಗೊಂಡಿದ್ದೀನಿ, ತುಪ್ಪ ತಗೊಂಡಿದ್ದೀನಿ, ಹಾಗೆ ಮೊಸರು ಕೂಡ ತಗೊಂಡಿದ್ದೀನಿ, ಸಕ್ಕರೆ ತಗೊಂಡಿದ್ದೀನಿ, ಬಾಳೆಹಣ್ಣು ತಗೊಂಡಿದ್ದೀನಿ, ಹಾಗೆ ಜೇನುತುಪ್ಪ ಕೂಡ ತಗೊಂಡಿದ್ದೀನಿ. ಜೊತೆಗೆ ತಣ್ಣೀರು ತಗೊಂಡಿದ್ದೀನಿ, ಮತ್ತೆ ಬಿಸಿ ನೀರು ಕೂಡ ತಗೊಂಡಿದ್ದೀನಿ. ಅದಕ್ಕೆ ಅಲಂಕಾರಕ್ಕೆ ಪೂಜೆಗೆ ನಾವು ಕಣಗಲ ಹೂವು, ಹೆಗ್ಗೆ ಹೂವು ಶ್ರೇಷ್ಠ, ಗರಿಕೆ ತುಂಬಾ ಶ್ರೇಷ್ಠ. ಹಾಗೆ ಕೆಂಪು ಹೂವಿನಿಂದಾನೇ ಇದನ್ನ ಪೂಜೆ ಮಾಡ್ಬೇಕು, ಆದ್ರಿಂದ ನಾವು ಕೆಂಪು ಹೂವನ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಇಷ್ಟು ನಾನು ಗಣೇಶನಿಗೆ ಪಂಚಾಮೃತ ಅಭಿಷೇಕ ಮಾಡ್ಬಿಟ್ಟು ನಾನು ಈ ಹೂವನ್ನ ಇಟ್ಟು ಪೂಜೆ ಮಾಡ್ತೀನಿ. ಬನ್ನಿ ಹೇಗೆಲ್ಲ ಮಾಡ್ತೀನಿ ಅಂತ ನೋಡ್ತಾ ಹೋಗೋಣ. ಬನ್ನಿ, ನಾವು ಇವಾಗ ಈ ವಿಘ್ನೇಶ್ವರನ ತಗೊಂಡು ನಾವು ಬೇರೊಂದು ತಟ್ಟೆಯಲ್ಲಿ ನಾವು ಇದನ್ನ ಅಭಿಷೇಕ ಮಾಡಿ ನಂತರದಲ್ಲಿ ನಾವು ತಾಮ್ರ ತಟ್ಟೆಗಿಟ್ಟು ಪೂಜೆ ಮಾಡಬೇಕು. ತಾಮ್ರ ಅಥವಾ ಬೆಳ್ಳಿ ಈ ತರ ತಟ್ಟೆಯಲ್ಲಿ ಇಟ್ಟು ನಾವು ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ಬಿಟ್ಟು ನಾನು ಅದನ್ನ ಪೂಜೆಗೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ತಾಮ್ರ ತಟ್ಟೆನ ಇವಾಗ ತೊಳೆದು ಎಲ್ಲ ಮಾಡೋದಕ್ಕೋಸ್ಕರ ಒಂದು ಬೇರೆದಾದ ಒಂದು ಪ್ಲೇಟ್ ಅನ್ನ ತಗೊಂಡು ಅದರಲ್ಲಿ ಅಭಿಷೇಕವನ್ನ ಮಾಡೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ನಾನು ಏನು ಹೇಳ್ತಾ ಇದ್ದೀನಿ ಆ ತರ ನನ್ನ ಮಗಳು ಮಾಡ್ತಾಳೆ. ಇವಾಗ ಒಂದೊಂದನ್ನಾಗಿ ಹೇಳ್ತೀನಿ ನಾನು, ಅವಳು ಮಾಡ್ತಾ ಹೋಗ್ತಾಳೆ. ತಣ್ಣೀರಿಂದನ ಸ್ವಲ್ಪ ಸ್ವಲ್ಪನೇ ಹಾಕಿ ಒಂದ್ಸರಿ ಶುದ್ಧ ಮಾಡ್ಕೋಬೇಕು. ನಂತರದಲ್ಲಿ ಮೊದಲು ನಾವು ಹಾಲಿನ ಅಭಿಷೇಕ ಮಾಡ್ಕೊಳ್ಳೋಣ. ಫಸ್ಟು ಒಂದು 5 ಸಾರ್ತಿ ಸಣ್ಣಕ್ಕೆ ಹಾಕಬೇಕು. ಒಂದ್ಸರಿ ಮೇಲಿಂದ ಕೆಳಗೆ ಅದನ್ನು ಮುಟ್ಟಿ ಎಲ್ಲ ಒರೆಸ್ಬೇಕು. ಇವಾಗ ಇದಕ್ಕೆ ಒಂದು ಪೂಜೆನ ಮಾಡಬೇಕು. ನೀರನ್ನು ಮುಟ್ಟಿಸಿ, ವಿಭೂತಿಯನ್ನು ಅಂಟಿಸಿ, ಗಂಧ, ಕುಂಕುಮ, ಅರಿಶಿಣ, ಕುಂಕುಮ, ಹಾಗೆ ಒಂದು ಹೂವು, ಹಾಗೆಯೇ ಒಂದು ಕರ್ಪೂರವನ್ನು ಬೆಳಗಬೇಕು. ಕೈಯಲ್ಲಿ ಇಟ್ಕೊಂಡು ಬೆಳಗ್ತೀವಿ, ಅದರಲ್ಲಿ ಹಾಕೊಂಡು ಬೆಳಗ್ತೀವಿ ನೋಡಿ. ಒಂದೊಂದೇ ನೈವೇದ್ಯ ಫಸ್ಟು ಅಂಗೈಯಲ್ಲಿ ಇಟ್ಕೊಂಡು ಫಸ್ಟ್ ನೈವೇದ್ಯ ಮಾಡು. ಹಿಂಗೆ ತೋರಿಸಿ ನೈವೇದ್ಯ. ಆಯಿತು. ಈಗ ಕರ್ಪೂರ ಬೆಳಗೋಣ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಹಾಗೆಯೇ ಇವಾಗ ಮತ್ತೆ ತಣ್ಣೀರಿನಿಂದ ಇನ್ನೊಂದು ಸರಿ ಅದನ್ನು ಶುದ್ಧ ಮಾಡಬೇಕು. ನೆಕ್ಸ್ಟ್ ಇವಾಗ ಮೊಸರಿನ ಅಭಿಷೇಕನ ಮಾಡಬೇಕು. ಮೊಸರಿನ ಅಭಿಷೇಕವನ್ನು ಮಾಡಬೇಕು. ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಒಂದು 5 ಸಾರಿ ಒಂದು 5 ಹನಿ ಹಾಕಬೇಕು. ಯಾಕೆಂದರೆ ಚಿಕ್ಕದಾಗಿರೋದ್ರಿಂದ ಮೂರ್ತಿ ಸಾಕಾಗುತ್ತೆ ಅಷ್ಟು. ಒಂದು ಸರಿ ಮೇಲಿಂದ ಕೆಳಗೆ ಅದನ್ನು ಸವರಬೇಕು, ಎಲ್ಲ ಬಾಡಿಗೆ, ಎಲ್ಲನ ದೇವರ ಒಂದು ಬಾಡಿಗೆ ಅದಕ್ಕೆ ಅಷ್ಟನ್ನು ಹಚ್ಚಿ ಮಾಡಬೇಕು. ನಂತರ ಇವಾಗ ಇದಕ್ಕೊಂದು ಪೂಜೆನ ಮಾಡೋಣ. ಅದೇ ಅರಿಶಿಣ, ಕುಂಕುಮ, ವಿಭೂತಿ, ಗಂಧ, ಹಾಗೆ ಒಂದು ಪುಷ್ಪವನ್ನು ಇಟ್ಟು ನಾವು ಅಲಂಕಾರ ಮಾಡಿ ಮತ್ತೆ ಒಂದು ನೈವೇದ್ಯವನ್ನು ಮಾಡಿ ಆರತಿನ ಮಾಡಬೇಕು. ಇವಾಗ ಒಂದು ಆರತಿನ ಮಾಡೋಣ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಮತ್ತು ಇದನ್ನು ಶುದ್ಧ ಮಾಡ್ಕೋಬೇಕು ತಣ್ಣೀರಿಂದ. ಶುದ್ಧ ಮಾಡ್ಕೊಂಡ ನಂತರ ನಾವು ಇವಾಗ ತುಪ್ಪದ ಅಭಿಷೇಕವನ್ನು ಮಾಡಬೇಕು. ಇವಾಗ ಇದನ್ನು 3 ಸಾರ್ತಿ ಅಥವಾ 5 ಸಾರ್ತಿ ಹನಿ ಹನಿಯಾಗಿ ಅದ್ರ ಮೇಲೆ ಬಿಡಬೇಕು. ದೊಡ್ಡ ವಿಗ್ರಹಗಳಾದರೆ ಹಾಗೆಯೇ ಸುಡಬಹುದು.
ಆದರೆ ಇಲ್ಲಿ ಚಿಕ್ಕದಿರೋದ್ರಿಂದ ಚಳಿಗೆ ತುಪ್ಪ ಎಲ್ಲ ಗಟ್ಟಿಯಾಗಿದೆ. ಎಲ್ಲ ಸವರ್ಬಿಡು. ಇವಾಗ ಇದಕ್ಕೆ ಇನ್ನೊಂದು ಪೂಜೆನ ಮಾಡೋಣ. ನಾವು ಮನಸ್ಸಲ್ಲಿ ಏನೋ ಸಂಕಲ್ಪವನ್ನು ಮಾಡಿಕೊಂಡು ನಾವು ಪೂಜೆನ ಶುರು ಮಾಡಬೇಕಾಗುತ್ತೆ. ಏನು ನಾವು ಆದ ನಂತರ ವಿದ್ಯಾ ಬುದ್ಧಿ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಯಾವುದೇ ರೀತಿ ಅಡೆತಡೆ ಬರದೇ ಇರೋ ಹಾಗೆ ಮುಂದಿನ ದಾರಿ ಸುಗಮವಾಗಿ ಸಾಗಿಸ್ಲಿ, ಒಳ್ಳೆ ಬುದ್ಧಿಯನ್ನು ಕೊಡು, ಒಳ್ಳೆ ನಮಗೊಂದು ನೇಚರನ್ನು ಕಲ್ಪಿಸ್ಕೊಡು ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ಬೇಡ್ತಾ ನಾವು ಪೂಜೆನ ಮಾಡಬೇಕಾಗುತ್ತೆ. ಅದನ್ನೇ ಸಂಕಲ್ಪ ಅಂತಲೂ ಕೂಡ ನಾವು ಹೇಳ್ತೀವಿ. ಹಾಗೆಯೇ ಇನ್ನೊಂದು ಸರ್ತಿ ಇದನ್ನು ಶುದ್ಧ ಮಾಡೋಣ ತಣ್ಣೀರಲ್ಲಿ. ಇವಾಗ ಜೇನುತುಪ್ಪದಿಂದ ನಾವು ಅಭಿಷೇಕ ಮಾಡೋಣ. ಹಾಗೆ ಒಂದು ಆರತಿನೂ ಕೂಡ ಮಾಡ್ಕೊಳ್ಳೋಣ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಹಾಗೆ ಇದನ್ನ ಇನ್ನೊಂದ್ಸರಿ ಶುದ್ಧ ಮಾಡ್ಕೊಳ್ಳೋಣ. ಈಗ 4 ರೀತಿಯ ಒಂದು ಅಭಿಷೇಕ ಆಯಿತು. ಇವಾಗ 5ನೆಯ ಅಭಿಷೇಕ ಸಕ್ಕರೆಯಿಂದ ಮಾಡೋಣ. ಸಕ್ಕರೆಯಿಂದ ಅಭಿಷೇಕವನ್ನು ಮಾಡೋಣ. ನೀಟಾಗಿ ಕವರ್ ಆಗಲಿ. ಎಳನೀರಿನ ಸೌಲಭ್ಯ ನಿಮಗೆ ಸಿಕ್ಕರೆ ಅಥವಾ ಮುಂಚೆನೇ ಎತ್ತಿಟ್ಕೊಂಡ್ರೆ ತಂದು ಭಾಳ ಉತ್ತಮ. ಎಳನೀರಿನ ಅಭಿಷೇಕನೂ ಕೂಡ ತುಂಬ ಒಳ್ಳೆಯದು. ಇವಾಗ ಇದಕ್ಕೆ ಒಂದು ಪೂಜೆನ ಮಾಡೋಣ. ಅರಿಶಿನ ಕುಂಕುಮ ಹಚ್ಚಿದ. ಇವಾಗ ಒಂದು ಆರತಿ ಮಾಡೋಣ. ಇವಾಗ ನಾವು ಇದನ್ನು ತಣ್ಣೀರು ಮತ್ತು ಬಿಸಿ ನೀರಿಂದ ಒಂದು ನೈವೇದ್ಯ ಕೂಡ ಮಾಡೋಣ. ಹಾಗೆ ತಣ್ಣೀರು ಬಿಸಿ ನೀರಿನಿಂದ ನಾವು ಇದನ್ನು ಶುದ್ಧಿ ಮಾಡಿಕೊಂಡು ನಾವು ತಾಮ್ರದ ಪ್ಲೇಟಲ್ಲಿ ಇಟ್ಟು ಇದನ್ನು ಪೂಜೆ ಮಾಡೋಣ. ಫಸ್ಟು ತಣ್ಣೀರಿಂದ ತೊಳ್ಕೊಳ್ಳೋಣ. ಕೈಯಲ್ಲಿ ಎತ್ಕೊಂಡು ದೇವರನ್ನು ಎಳನೀರಾದರೆ ಕೊನೆಗೆ ಅಭಿಷೇಕ ಮಾಡಿದರೆ ಅದರಲ್ಲಿರ್ತಕ್ಕಂತಹ ಏನು ನಾವು ಅಭಿಷೇಕ ಮಾಡಿರ್ತೀವೋ ಆ ಥರ ಅದ್ರ ಜಿಡ್ಡೆಲ್ಲನೂ ಹೋಗುತ್ತೆ ಮತ್ತು ಶುದ್ಧಿ ಆಗುತ್ತೆ ಚೆನ್ನಾಗಿ ಅಂತೇಳಿ ಎಳ್ನೀರನ್ನು ಯೂಸ್ ಮಾಡ್ತೀವಿ. ಇವಾಗ ಬಿಸಿ ನೀರಿನ ಅಭಿಷೇಕನ ಮಾಡೋಣ. ಇವಾಗ ಇದನ್ನು ಶುದ್ಧಿ ಮಾಡಿ ನಾವು ವಿಘ್ನೇಶ್ವರನ ತಾಮ್ರದ ಪ್ಲೇಟಿಗೆ ಇಡೋಣ. ಅದಕ್ಕೆ ಅಕ್ಕಿ ಅರಿವಿ ಇಡಬೇಕು. ವಿಘ್ನೇಶ್ವರನಿಗೆ ಸ್ವಲ್ಪ ಅಕ್ಕಿನ ಅರಿವಿ ನಾವು ಅದ್ರ ಮೇಲೆ ಕೂರಿಸೋಣ. ಬನ್ನಿ ಇವಾಗ ಪೂಜೆ ಶುರು ಮಾಡೋಣ. ಅಕ್ಕಿ ಅರಿವಿ ಅದ್ರ ಮೇಲೆ ವಿಘ್ನೇಶ್ವರನ ಕೂರಿಸಿ ನಾವು ಇವಾಗ ಪೂಜೆನ ಶುರು ಮಾಡ್ಕೊಳ್ಳೋಣ. ಫಸ್ಟು ವಿಭೂತಿ ಗಂಧನ ಕೂಡ ತರಿಸೋಣ. ಹಾಗೆ ಅರಿಶಿನ ಕುಂಕುಮ, ಹಾಗೆ ಅಕ್ಷತೆನ ಸ್ವಲ್ಪನ ಹಾಕೋಣ. ಮೊದಲಿಗೆ ನಾವು ಗರ್ಕೆನ ಒದಿಸೋಣ. ಸ್ವಾಮಿಗೆ ತುಂಬ ಪ್ರಿಯ ವಿಘ್ನೇಶ್ವರನಿಗೆ ಗರ್ಕೆ ಅಂತ ಹೇಳಿದರೆ. ಹಾಗೆಯೇ ಎಕ್ಕದ ಹೂವನ್ನು ಕೂಡ ಸಮರ್ಪಣೆ ಮಾಡೋಣ. ಇವಾಗ ಕಣಗಲ ಹೂಗಳಿಂದ ಅಲಂಕಾರ ಮಾಡೋಣ ಸ್ವಾಮಿಗೆ. ಈ ರೀತಿಯಾಗಿ ಕಣಗಲ ಹೂಗಳನ್ನು ಇಡಬೇಕು. ಹಾಗೆಯೇ ಕೆಂಪು ಹೂವನ್ನು ಸಮರ್ಪಣೆ ಮಾಡಬೇಕು. ತುಂಬ ಒಳ್ಳೆಯದು ಕೆಂಪು ಹೂವಿನ ಒಂದು ದೇವರಿಗೆ ಅಲಂಕಾರ ಹೊದಿಸೋದ್ರಿಂದ. ಇಟ್ಟು ಕೆಂಪು ಹೂವನ್ನು ಇಟ್ಟು ಇವಾಗ ನಾವು ಗೆಜ್ಜೆ ವಸ್ತ್ರ ಹಾಕೋದ್ರಿಂದ ದೇವರಿಗೆ ನಾವು ಬಟ್ಟೆಯನ್ನೇ ಸಮರ್ಪಣೆ ಮಾಡಿದಷ್ಟು ಪುಣ್ಯ ಸಿಗುತ್ತೆ. ಅದು ಬಟ್ಟೆಯ ಸಂಕೇತ ಅಂತಲೂ ಹೇಳ್ಬೋದು. ಹತ್ತಿಯಿಂದ ಮಾಡಿದ ಗೆಜ್ಜೆ ವಸ್ತ್ರ. ಹೀಗಾಗಿ ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆ ಮಾಡೋಣ. ಹಾಗೆಯೇ ನೈವೇದ್ಯಕ್ಕೆ ನಾವು ಕಾಯಿ ನೈವೇದ್ಯ ಮತ್ತು ಹಾಲಿನ ನೈವೇದ್ಯವನ್ನು ಮಾಡೋಣ. ಹಾಗೆ ಕಾಯಿ ಮತ್ತು
ಹಾಲಿನ ನೈವೇದ್ಯವನ್ನು ಮಾಡೋಣ. ನಂತರ ನಾವು ಕಡಲೆ ಬತ್ತಿಯನ್ನು ಹಚ್ಚೋಣ. ಅದಕ್ಕೆ ತೋರಿಸ್ಬಿಟ್ಟು ನೈವೇದ್ಯ ಮಾಡಿ ಆಮೇಲೆ ಪಕ್ಕಕ್ಕಿಡಪ್ಪ. ಬಲಭಾಗದಲ್ಲಿ ಇಡಬೇಕು. ಇವಾಗ ತೆಂಗಿನಕಾಯಿಗೂ ಒಂದು ನೈವೇದ್ಯನ ಮಾಡು. ಆ ಹೂವನ್ನು ದೇವ್ರ ಮೇಲೆ ಸಮರ್ಪಣೆನ ಮಾಡು. ಕಡಲೆ ಬತ್ತಿಯನ್ನು ಬೆಳಗು, ಅದರಲ್ಲೇ ಇಟ್ಕೊ, ಬೆಳಗದ್ರಲ್ಲೇನೆ. ನಾನು ಹಿಂಗಂದು ಕೈಯಲ್ಲಿ ನೈವೇದ್ಯ ಅರ್ಪಣೆ. ಈ ಮಂತ್ರವನ್ನು 108 ಬಾರಿ ಪೂಜೆ ಆದ ನಂತರ ಕುತ್ಕೊಂಡು ಯಾರು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅವರು ಅದನ್ನು ಮಂತ್ರನ ಪಠನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಒಂದು ಸಾರಿ ನಾನು ಹೇಳ್ತೀನಿ ಇಲ್ಲಿ. ಓಂ ಗಂ ಗಣಪತಿಯೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಓಂ ಗಂ ಗಣಪತಿಯೇ ನಮಃ. ಈ ತರ ಆಗಿ 108 ಬಾರಿ ಜಪವನ್ನು ಮಾಡಿ ಪೂಜೆ ಈ ತರ ನಾವು ನೆರವೇರಿಸಿದ್ವಿ. ಕಾರ್ಯೇಷು ಸರ್ವದಾ. ಹಾಗೆ ಅವತ್ತಿನ ದಿವಸ ಮಂಗಳವಾರ ಬೇಗನೆ ಎದ್ದು ಎಲ್ಲನೂ ಕೂಡ ಶುದ್ಧ ಮಾಡಿಕೊಂಡು ಅಷ್ಟರೂ ಒಬ್ರಿಗೊಬ್ರು ಎಲ್ಲನೂ ಕೂಡ ನನ್ನ ಮಗಳು ಸಂಕಷ್ಟಿನ ಇಲ್ಲೇ ಮಾಡಿಕೊಂಡು ನಾನು ಹೋಗ್ತೀನಿ, ಅಲ್ಲೆಲ್ಲ ಸರಿ ಹೋಗಲ್ಲಮ್ಮ ನನಗೆ ಪೂಜೆ ಅದೆಲ್ಲ ಮಾಡೋದಕ್ಕೆ ಅಂತೇಳಿ ಉಳ್ಕೊಂಡಿದ್ಲು. ಹಂಗಾಗಿ ಅವತ್ತಿನ ದಿವಸ ಅವಳು ಉಪವಾಸ ಇದ್ಲು. ಅವಳದು ನಿರ್ಜಲ ಉಪವಾಸ ಅಂತ ಹೇಳ್ಬೋದು. ನಾನು ಒಂದು ಹಣ್ಣು ಹಾಲು ಜ್ಯೂಸು ಆ ಥರ ಕುಡಿದು ಉಪವಾಸನ ಮಾಡಿದೆ. ಹಾಗಾಗಿ ಅವತ್ತಿನ ದಿನ ಪೂಜೆ ಎಲ್ಲ 8 ಗಂಟೆ 1 ನಿಮಿಷದಿಂದ ಮುಹೂರ್ತ ಚೆನ್ನಾಗಿತ್ತು ವಿಘ್ನೇಶ್ವರನ ಆರಾಧನೆ ಮಾಡೋದಕ್ಕೆ. ಹಂಗಾಗಿ ನಾವು ಅಷ್ಟೊತ್ತಿಗೆಲ್ಲ ಪೂಜೆನ ರೆಡಿ ಮಾಡಿಕೊಂಡು ಪೂಜೆ ಎಲ್ಲನೂ ಮುಗಿಸ್ಕೊಂಡ್ವಿ. ಮುಗಿಸ್ಕೊಂಡ ನಂತರ ಮನೆಯವ್ರಿಗಾಗಲೇ 9:10 ಆಗೋಗಿತ್ತು. ಆಗಲೇ ನಾನು ಕಿಚನ್ಗೆ ಬಂದಾಗ ಅವ್ರಿಗೆ ಒಂದು ತಿಂಡಿ ಕೊಡಬೇಕಲ್ವ, ಹೊರಗೆ ಹೋಗೋ ಗಂಡು ಮಕ್ಕಳಿಗೆ ಫಸ್ಟು ಅಂಥೇಳಿ ಬೇಗ ಬೇಗ ಪೂಜೆ ಮಂಗಳಾರತಿ ನೈವೇದ್ಯ ಎಲ್ಲ ಮುಗಿಸ್ಕೊಂಡು ನಾನು ಅವರಿಗೆ ಒಂದು ಉಪ್ಪಿಟ್ಟು ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟನ್ನು ರೆಡಿ ಮಾಡಿದೆ. ಅವ್ರಿಗೆ ತುಂಬ ಫೇವ್ರೇಟ್ ಉಪ್ಪಿಟ್ಟು. ದಿನ ಬೆಳಗ್ಗೆ ಉಪ್ಪಿಟ್ಟು ಕೊಟ್ಟರೆ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಅವ್ರಿಗೇನೋ ಅದು ತಿಂದರೆ ತುಂಬ ಇಷ್ಟ. ಮಗಳಿಗೂ ಕೂಡ ತುಂಬಾ ಇಷ್ಟ ಉಪ್ಪಿಟ್ಟು ಅಂತ ಹೇಳಿದರೆ. ಜಾಸ್ತಿ ನಾನು ಬೆಳಗ್ಗೆ ಬೇಗ ಅಂದರೆ ಉಪ್ಪಿಟ್ಟೆ ಮಾಡಿಕೊಡೋದು ಅವರಿಗೆ, ಇಲ್ಲ ಸಂಜೆ ಬೇಕು ಅಂದರೆ ಸಂಜೆ ಮಾಡಿಕೊಡ್ತೀನಿ. ಹಾಗೆಯೇ ಅವರಿಗೆ ಒಂದು ಉಪ್ಪಿಟ್ಟನ್ನು ರೆಡಿ ಮಾಡಿ ಅವ್ರಿಗೆ ತಿಂಡಿಯನ್ನೆಲ್ಲ ಹಾಕ್ಕೊಟ್ಟು, ಏನು ಬಾಕಿ ಎಲ್ಲ ಕೆಲಸಗಳೆಲ್ಲ ಇರುತ್ತಲ್ವ. ಅದರಲ್ಲೂ ಇವತ್ತು ಮನೆ ದೇವರು ವಾರ ಬೇರೆ ನಮ್ಮದು ಮಂಗಳವಾರ. ನಾವು ಒಂದು ದೇವರಿಗೆಲ್ಲ ಬಿಟ್ಟರೆ ನಡ್ಕೊಳ್ಳೋದು, ತುಂಬ ದೇವರುಗಳಿಗೆ ರೂಢಿ ಮಾಡಿಬಿಟ್ಟಿದ್ದಾರೆ ಹಿಂದಿಂದನೂ. ಹಂಗಾಗಿ ಸೋಮವಾರ ಮಂಗಳವಾರ ಶುಕ್ರವಾರ ಮತ್ತು ಶನಿವಾರ 4 ಕೂಡ ವಾರನೇ ಅಂತ ಹೇಳ್ಬೋದು. ಪ್ರತಿದಿನ ಕ್ಲೀನ್ ಮಾಡೋದು ಅದೆಲ್ಲ ಇದ್ದದ್ದೇ ಇರುತ್ತೆ. ಆದರೆ ಅವತ್ತಿನ ದಿನ ಏನೋ ತಿಂಡಿ ಗಿಂಡಿ ಊಟ ಅಂತಂದರೆ ಫಸ್ಟು ಮಡಿ ಮಾಡ್ಕೊಂಡು ಸ್ನಾನ ಪೂಜೆ ಮುಗಿಸೇ ತಿಂಡಿ ಎಲ್ಲ ತಿನ್ನೋದು ಅದೆಲ್ಲ ಮಾಡ್ತೀವಿ. ಬಾಕಿ ಟೈಮ್ ಆದರೆ ಒಂದು ಪಕ್ಷ ಹಶ್ವಾದರೆ ಪೂಜೆ ಯಾರಾದರೂ ಮಾಡಿರ್ತಾರಲ್ವ, ಒಂದು ತಿಂಡಿ ತಿಂದ್ಕೊಂಡು ಆಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮಡಿ ಹಾಕ್ತೀವಿ. ಹಾಗೆ ಅವತ್ತಿನ ದಿನ ವಾರ ಎಲ್ಲ ಮುಗೀತು. ನನಗೂ ಕೂಡ ಮನೆಯವ್ರಿಗೆ ತಿಂಡಿ ಎಲ್ಲ ಕಳಿಸಿ ಬೇರೆ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಹಾಗೆ ಒಂದು ಹಣ್ಣನ್ನು ತಿಂದ್ಕೊಂಡು ನಾನು ಶಾಪಿಗೆ ಹೋಗಿ ಬರ್ತಾಯಿದ್ದೀನಿ ನೋಡಿ. ಹಾಗೆಯೇ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ನಮ್ಮದು ಹೊಳಲ್ಕೆರೆ ರೋಡಲ್ಲಿ ಧವಳಗಿರಿ ಬಡಾವಣೆಯಲ್ಲಿ ಕ್ಷಿಪ್ರ ಪ್ರಸಾದ ಮಹಾಗಣಪತಿ ದೇವಸ್ಥಾನ ಇದೆ. ಬಾಲಾಜಿ ಬೇಕ್ರಿ ಅಂತ ಹೇಳ್ತೀವಲ್ಲ ಹಿಂಭಾಗ ಅಲ್ಲೊಂದು ಗಣೇಶನ ದೇವಸ್ಥಾನ. ತುಂಬ ಕ್ಯೂ ಇರುತ್ತೆ ಸಂಕಷ್ಟಿ ಅಂತ ಹೇಳಿದ್ರೆ. ಹಂಗಾಗಿ ನಾವು ಆನೆಬಾಗಿಲಲ್ಲಿ ಇರತಕ್ಕಂಥ ಚಿತ್ರದುರ್ಗದಲ್ಲಿ ಆ ಗಣೇಶನಿಗೆ ಹೋದ್ವಿ. ಮೋದಕದಿಂದ ಎಲ್ಲ ಅಲಂಕಾರ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಹಂಗಾಗಿ ನಾವು ಅಲ್ಲಿ ಪೂಜೆಗೆ ಹೋಗಿ ಬಂದ್ವಿ. ನಾವು ಮಂಗಳಾರತಿ ಮುಗಿಸ್ಕೊಂಡು ಎಲ್ಲನ. ಹಾಗೆ ಮಗಳಿಗೆ ಸಂಜೆಗೆ ಅವಳು ಒಂದತ್ತು ಬಿಟ್ಕೋಬೇಕು ಅಥವಾ ಉಪವಾಸ ನಿಲ್ಲಿಸ್ಬೇಕು ಅಂದರೆ ಚಂದ್ರನ ನೋಡಬೇಕಿತ್ತು. ಚಂದ್ರ 8:54 ಕಾಣ್ತಾನೆ ಅಂತ ಹೇಳ್ಬಿಟ್ಟು ಟೈಮಿಂಗ್ ಮೆನ್ಷನ್ ಮಾಡಿದರು. ಆದರೆ ಅದು ಕಂಡಿದ್ದು 9:10 9:20ಕ್ಕೆ ಎಲ್ರಿಗೂ ದರ್ಶನ ನೀಡಿದ್ದು. ಹಂಗಾಗಿ ಚಂದ್ರನ ನೋಡೋದಕ್ಕೆ ಏನು ಅಡುಗೆ ಮಾಡಬೇಕಮ್ಮ ಅಂತ ಹೇಳಿದ್ದು. ಅವಳು ನಾಳೆ ಬೆಂಗಳೂರಿಗೆ ಹೋಗಳಿದ್ಲಲ್ವ, ಹಂಗಾಗಿ ಅಮ್ಮ ಸ್ವೀಟ್ ಥರ ಮಾಡು, ಕಾಯಿ ಹೋಳಿಗೆ ಎಲ್ಲ ಮಾಡಮ್ಮ ಅಂತ ಹೇಳಿದ್ಲು.
ತಮ್ಮಂಗೂ ಒಯ್ಯೋಕ್ಕಾಗುತ್ತೆ ಅಂತ ಅವಳ ಪ್ಲ್ಯಾನ್. ಹಾಗಾಗಿ ಕಾಯಿ ಹೋಳಿಗೆ ಮಾಡೋಣ ಅಂತ ಹೇಳ್ಬಿಟ್ಟು, ಹಾಗೆಯೇ ಒಂದು ಸಾಂಬಾರು ಬೇಕಲ್ವಾ, ಅದಕ್ಕೆ ಸೊಪ್ಪಿನ ಸಾರು ಅಂದರೆ ತುಂಬ ಇಷ್ಟ ಅವಳಿಗೆ. ನಮ್ಮ ಮನೆಯವ್ರಿಗೂ ಮಕ್ಕಳಿಗೂ ಸೊಪ್ಪಿನ ಸಾರು ಬೇಕಾದ್ರೆ ವಾರದ ಬೇಕಾದರೆ ಬಿಸಿ ಮಾಡಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಒಂದು ಸಬ್ಸಾರನ್ನು ಕೂಡ ಮಾಡಿದೆ. ಫಸ್ಟು ಸಬ್ಸಾರು ಮಾಡಿ ರೈಸ್ ಒಂದು ಮಾಡಿ, ಆನಂತರ ನಾನು ಹೋಳಿಗೆಗೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡು ಇದು ಮಾಡೋಣ ಅಂಥೇಳಿ ಒಂದು ಹೋಳಿಗೆಗೆ ಹೂರಣ ಎಲ್ಲ ಮಾಡಿಟ್ಟು, ಆನಂತರ ರೈಸ್ ಮಾಡಿ ಸೊಪ್ಸಾರು ಮಾಡಿ ಸ್ವಲ್ಪ ಮುಸ್ರೆಗಳೆಲ್ಲ ಇತ್ತು ತೊಳ್ಕೊಂಡು, ಹಾಗೆಯೇ ಎಲ್ಲ ಕ್ಲೀನ್ ಮಾಡಿಕೊಂಡು ಹೋಳಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಹೋಳಿಗೆ ರೆಡಿ ಮಾಡೋಕ್ಕೆ ಅಂತ ಇಟ್ಕೊಂಡೆ. ಚಂದ್ರನ್ನ ಹೊರಗೆ ಒಳಗೆ ಹೋಗಿ ನೋಡಿ ಬರ್ತಾಯಿದ್ರು. ಅದು ಕಾಣ್ತಾ ಇರಲಿಲ್ಲ. ನಮ್ಮ ಮನೆಯವರು ಆಗಲೇ 9 ಗಂಟೆಗೆ ಬಂದುಬಿಟ್ರು. ಅಪ್ಪಾಜಿ ಚಂದ್ರ ಕಾಣಿಸ್ತಾ ಇಲ್ಲ ಅಂದಾಗ ಮೇಲ್ಗಡೆ ಹೋಗಿ ನೋಡಿದರು. ಕಾಣ್ತಾ ಇದೆ ಬಾರಮ್ಮ ಪೂಜೆ ಮಾಡು ಅಂತ ಹೇಳಿ ಚಂದ್ರ ದರ್ಶನ ಮಾಡಿಕೊಂಡು, ಹಾಗೆ ಒಂದು ಪೂಜೆನೂ ಹಾಕಿ ಅವಳ ಉಪವಾಸನ ಅಲ್ಲಿಗೆ ನಿಲ್ಲಿಸಿ ಅವಳು ಕೂಡ ನಾವು ಊಟಕ್ಕೆ ಬಡಿಸ್ದೆ. ಊಟ ಮಾಡ್ತಾ ಇದ್ದಾಳೆ. ನಂದು ಎಲ್ಲ ಹೋಳಿಗೆ ಎಲ್ಲ ಮಾಡಿಟ್ಟು ನಾನು ಕೂಡ ಊಟನ ಮಾಡ್ತಾಯಿದ್ದೀನಿ. ಹೋಳಿಗೆನೂ ಕೂಡ ತುಂಬಾ ಚೆನ್ನಾಗಿ ಬಂತು. ಹಾಗೆ ಒಂದು ವಿಡಿಯೋನೂ ಕೂಡ ಮಾಡಿದ್ದೀನಿ ನಾನು, ಅದನ್ನು ಕೂಡ ಒಂದು ಸರಿ ಬಿಡ್ತೀನಿ ನಾನು. ಆಗಲೇ ಟೈಮ್ ಆಗೋಗ್ಬಿಟ್ಟಿತ್ತು. ಇವತ್ತು 10:30 ಮೇಲೇ ಆಯಿತು ಊಟ ಆಗೋ ಅಷ್ಟೊತ್ತಿಗೆ ನಮ್ಮದು. ಅದೆಲ್ಲ ಒಂದೇನಾದರೂ ಹಿಡ್ಕೊಂಡ್ರೆ ಒಂದು ಕೆಲಸ ಹಾಗೆ ಆಗುತ್ತಲ್ಲ. ಹಂಗಾಗಿ ಅವತ್ತಿನ ದಿವಸ ವಿಶೇಷವಾಗಿ ಇವಾಗ ಸಂಕಷ್ಟ ಚತುರ್ಥಿ ತುಂಬಾ ಪೂಜೆ ಚೆನ್ನಾಗಾಯಿತು. ನಮ್ಮದು ಊಟ ಕೆಲಸ ಎಲ್ಲ ಆಗೋ ಅಷ್ಟೊತ್ತಿಗೆ 11 ಆಗಿತ್ತು. ಬೆಳಗ್ಗೆ ಬೇಗನೂ ಎದ್ದೇಳಬೇಕಾಗಿತ್ತು. ಆಗಲೇ 11:30 ಆಗಿತ್ತು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್. ಮತ್ತೆ ಸಿಗೋಣ.